ರಾಯಪ್ಪ ಮಾಸ್ತರ ಹಾ ಹಾ ಕಮಿಟಿ ಅವರು ನಿನಗೊಂದು ಮಾತು ಕೇಳಿರು. ಏನತ್ತ? ಭಕ್ತಿಯಲ್ಲಿ ಪ್ರಕಾರಗಳು ಎಟ್ಟು. ಹೌದು. ಈ ಸದ್ ನೀ ಯಾವಾಗ ಭಕ್ತಿ ಮಾಡಗತ್ತಿದೆ ಅಂದ್ರ ಏನ್ ಹೇಳಿದ್ರು? ನಾವು ಸದ್ಭಕ್ತಿ ಮಾಡಗತ್ತಿದೆ ಅವತ್ತ. ನವತರದ ಭಕ್ತಿ ಅದಾವ, 9 ಭಕ್ತಿ ಅದಾವ. ಹಾ ಹಾ ಯಾವ್ಯಾವ್ರು? 9 ಭಕ್ತಿಯದೊಳಗೆ ಸದ್ಭಕ್ತಿ ಅದ ಅಂತೇಳಿ ತೋರಿಸು. ಇವತ್ತಿಗೆ ನೀನ್ ಹಾಳಾಗಿ ದುಡಿತನ ಮತ್ತ. ಹೌದಾ? ಹ್ಯಾಂಗ್ರಿ? ಅದಕ್ಕೆ ಹೇಳ್ತಾರ ಬಾಪ ತೈಸಾ ಬೇಟಾ, ಹಾ ಹಾ ಕುಂಬಾರ ತೈಸಾ ಲೋಟ. ಹೌದಾ? ಅಪ್ಪ ಇದ್ದಂಗ ಮಗಾತ, ಕುಂಬಾರ ಇದ್ದಂಗ ಗಡಿಗೆ. ಗಡಿಗೆ. ಹೌದಾ? ನಿಂದ ತಪ್ಪಲ್ಲ ರಾಯಪ್ಪ ಮಾಸ್ತರ್, ನೀನು ಸಾಲಿನೇ ಅರಟಾಳದಾಗ ಆಗ್ಯದ. ಹಾ 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 ಅಲ್ಲಿ. ಗುರುಗಳೇ ಹಾಂಗಾರ ಅಂದ್ರ ಶಿಷ್ಯನು ಹಿಂಗೆ ಇರ್ಬೇಕಲ್ರಿ. ಹೌದಾ? ಆ ಹಾ ಹಾ ಸದ್ಭಕ್ತಿ ಆ ಭಕ್ತಿ ಅವೆಲ್ಲ ಅಲ್ಲೇ ಇಡೋದು, ಊಟಿಗ್ಯಾಗ ಪೈಕಡೆ ತರೋದಿಲ್ಲ ಅವು. ವಜ್ಜಾತವ ಈ ಕಡೆ ಬರ್ನ. ಇವತ್ತು ತೆಳಗೆ ನಾವ್ ಏನತ್ತಾನ ಡಾಂಬಿಕ ಭಕ್ತಿ ಸುಳ್ಳಲ್ಲ. ಯಾರು ಯಾವ ಸಂಸ್ಕಾರ ಇರ್ತದ ಅದೇ ಮಾತೆ ಬರ್ತಿರ್ತದ. ಹೌದ್ ಹೌದು ಅದು ಬಂದಂಗ. ಸಮಾಜರ ಶಾಂತತೆ ಕಾಪಾಡ್ರಿ. ಈಗ ಏನ್ರಿ ಹಲಿಗೆ ಕೈದಾದ, ಅವಾಜ್ ಕಮ್ಮಿಡ್ರಿ. ಹಲಿಗೆ ಈಗ ಕೈದಾದ. ಹೌದು. ಪುಣ್ಯ ಪವನ ಕ್ಷೇತ್ರನಾದಂತ ಯಾವ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕ ಹೌದು ಹೌದು ಸುಸಲಾದ ಗ್ರಾಮದಲ್ಲಿ ನನ್ನ ಅಡವಿ ತೋಟದಲ್ಲಿ ಅಮಶುದ್ಧ ಮುತ್ತನ ಜಾತ್ರಾ ಮಹೋತ್ಸವದ ಅಂಗವಾಗಿ ಹೌದು ಕೂಡಿರುವ ಸಕಲ ತತ್ವಜ್ಞಾನಿಗಳಿಗೆ, ಗುರು ಹಿರಿಯರಿಗೆ, ಕುಂಬಾರಿ ಘೇನ ಶುದ್ಧ ಮುತ್ತನ ಸಂಘದ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳುತ್ತಾರ ಮಹಾತ್ಮರು. ಏನತ್ತರಿ? ಸತ್ಸಂಗತ್ವದಿ ನಿಸಂಗತ್ವಂ, ನಿಸಂಗತ್ವದಿ ನಿರ್ಮೋಹತ್ವಂ, ಹೌದು ಹೌದು ನಿರ್ಮೋಹತ್ವದಿ ನಿಚ್ಚಲ ತತ್ವಂ, ನಿಚ್ಚಲ ತತ್ವದಿ ಜೀವನ ಮುಕ್ತಿ ಅಂತ ಹೇಳ್ಯಾರ. ಹೌದು ಹೌದು ಇದನ್ನೇ ಯಾಕೆ ಹೇಳ್ಯಾರಿಪ್ಪ? ಪ್ರತಿ ವರ್ಷದಂತೆ ಹೌದು ತಾವೆಲ್ಲರೂ ಇದು ಶ್ರಾವಣ ತಿಂಗಳ ಶ್ರೇಷ್ಠವಾದಂಥದ್ದು ತಿಂಗಳಂತೇಳಿ ಮಹಾತ್ಮರು ಇದಕ್ಕೆ ಕೂಗಿ ಹೇಳ್ಯಾರ. ಹೌದು ಹೌದು ಇಟ್ಟು ಪಟ್ಟಿ ಎತ್ತಿ ದೊಡ್ಡ ಪ್ರಮಾಣದಾಗ ಕಾರ್ಯಕ್ರಮ ಹೂಡಬೇಕು. ಈ ಸತ್ಯಸಂಗ ಪಾಲ್ಗೊಡ್ಬೇಕಂದ್ರ ಇದ್ರ ಲಾಭ ಏನದರಿಪ್ಪ ಲಾಭ? ಸತ್ಯಸಂಗದ ಲಾಭ ಏನದ ಅನ್ನೋದು ನಿಮಗೆಲ್ಲರಿಗೂ ಈಗಾಗಲೇ ಗೊತ್ತದ. ಹೌದು. ಸತ್ಸಂಗತ್ವದಿ ನಿಸಂಗತ್ವಂ, ನಿಸಂಗತ್ವದಿ ನಿರ್ಮೋಹತ್ವಂ. ಹೌದು. ನಿರ್ಮೋಹತ್ವ ಆಗಬೇಕಂದ್ರೆ ಏನು? ಒಂದು 5 ನಿಮಿಷ ಒಂದು ದೃಷ್ಟಾಂತ ಲಕ್ಷಿಟ್ಟು ಕೇಳಬೇಕು. ಇದ್ರಾಗ ಏನು ಲಾಭದ? ಹೌದು. ಹಿಂದಿನ ಕಾಲದೊಳಗೆ ಒಬ್ಬ ನಿರ್ಮೋಹಿ ರಾಜ ಅಂತೇಳಿ ಆಗಿ ಹೋದ. ಹೌದು ಹೌದು ಯಾರು? ನಿರ್ಮೋಹಿ ರಾಜ. ಹೌದು. ಹಿಂದಿನ ಕಾಲದಾಗ ಒಬ್ಬ ನಿರ್ಮೋಹಿ ರಾಜ ಅಂತೇಳಿ ಆಗಿ ಹೋದ. ಹಾ ಹಾ ಅವನ ಮಗನ ಹೆಸರು ಶ್ಯಾಮ ಸುಂದರ. ಹೌದು. ರಾಜಕುಮಾರ ವಯಸ್ಸಿಗೆ ಬಂದಾನ. ಹಾ ಹಾ ಲಗ್ನ ಆಗ್ಯದ. ಹೌದು. ಅಪ್ಪಗ ನಿರ್ಮೋಹಿ ರಾಜಾಗ ಹೇಳತ್ತಾನ ಶ್ಯಾಮ ಸುಂದರ, ಏನತ್ತ? ಯಪ್ಪ, ನನಗ ಅಡವಿ ಅರಣ್ಯದೊಳಗೆ ಹೋಗಿ ಬ್ಯಾಟಿ ಆಡ್ಬೇಕನ್ನೋದು. ಹಿಂದಿನ ಕಾಲದಾಗ ರಾಜ ಮಹಾರಾಜರೆಲ್ಲ ಬ್ಯಾಟಿ ಆಡ್ತಿದ್ರು. ಹೌದು. ಶಿಕಾರಿ ಮಾಡ್ತಿದ್ರು. ಹೌದು. ಕುದುರೆ ಮ್ಯಾಗ ಕೂತು ಸವಾರಿ ಮಾಡ್ಲಿಕತ್ತಾರ ಅಂದ್ರ ಬ್ಯಾಟಿ ಆಡೋದು ಆ ರಾಜ ಕಾಲದೊಳಗ ಅದು ಅವ್ರಿಗೆ ಅದೊಂದು ಬಹಳ ಬ್ಯಾಟಿ ಆಡೋದು ಅನ್ನೋದು ಒಂದು ಅದ್ರ ಮ್ಯಾಗ ಇರುದಂಥದ್ದು ಪ್ರೇಮ. ಹೌದು ಹೌದು ರಾಜ ಮಹಾರಾಜರಿಗೆ ನಾದಿತ್ತು ಬ್ಯಾಟಿ ಆಡೋದು. ಹಾ ಹಾ ಅವನ ಮಗ ಹೇಳತ್ತಾನ, ಯಾರು? ಶ್ಯಾಮ ಸುಂದರ ನಿರ್ಮೋಹಿ ರಾಜಾಗಪ್ಪ ಬ್ಯಾಟಿ ಆಡ್ಲಿಕ್ಕೆ ಹೋಗೋದದ. ಹೌದು. ಬ್ಯಾಟಿ ಆಡ್ಲಿಕ್ಕೆ ಶಿಕಾರಿಗೆ ಹೋಗ್ತಂದೆ ಅಂದ್ರೆ ಕೆಲವು ಮಂದಿ ಸೈನಿಕರಿಗೆ ತಗೊಂಡು ಹೋಗು. ಹೌದು. ಯಾಕಾಗಲಿಂದ 7 ಹೆಣ್ಣಿನ ಕುದುರೆ ಮ್ಯಾಗ ಕೂತ ರಾಜಕುಮಾರ ಯಾರು? ಶ್ಯಾಮ ಸುಂದರ. ಹೌದು. ಹಿಂದೆಲ್ಲ ಸೈನಿಕರು ಅವರು ಕುದುರೆ ಮ್ಯಾಗ ಕೂತ್ರು. ಕುದುರೆ ಹೊಣತು ಗಾಳಿ ಮ್ಯಾಗ ಜಂಪರಿಕೆ ಹಾರಲಗತ್ತ ಕುದುರೆ. ಹೌದು. ಪ್ರಜೆಗಳು ಏನು ಸೈನಿಕರಿದ್ರು ಅವ್ರು ಅರ್ಧ ಹಾದಿಯಾಗ ಹಿಂದೆ ಉಳ್ದಾರ, ಇವ ಅರ್ಧ ಹಾದಿ ಮುಂದೆ ಹೋಗ್ಯಾನ. ಹೌದು ಹೌದು ತಪ್ತು ಹಾದಿ ತಪ್ತು. ಅರಣ್ಯದೊಳಗ ಯಾರ್ದು? ಶ್ಯಾಮ ಸುಂದರ ರಾಜಕುಮಾರನ ಕುದುರೆ ಹೋಯ್ತು. ಹೌದು. ಹೋಯ್ತು. ಒಬ್ಬ ಮಹಾತ್ಮರದ ಒಂದು ಕುಟಿ ಇತ್ತು, ಗುಂಪ ಇತ್ತು. ಆ ಗುಂಪಾದ ಮುಂದೆ ಹೋಗಿ ಕುದುರೆ ನಿತ್ರಿ. ಹೌದು.
ಕುದುರೆಗೆ ನೀರಿಳಿಕೆ ಆಗ್ಯಾವ, ಅವನಿಗೆ ನೀರಿಳಿಕೆ ಆಗ್ಯದ. ಕುದುರೆ ಮ್ಯಾಗಿಂದ ಇಳ್ದ ಈ ಕಡೆ ಎಲ್ಲರಿ ನೀರವೇ ನೋಡ್ಬೇಕಂತೇಳಿ ಹೋಗುತ್ತಾನ. ಮಹಾತ್ಮರ ಆಶ್ರಮ ಕಾಣತ್ತು. ಅದರಲ್ಲಿ ಆ ಮಹಾತ್ಮರ ಆಶ್ರಮದಾಗ ಅನೇಕ ಜನರು ಶಿಷ್ಯರು ಕೂಡಿದ್ರು. ಹೌದು ಹೌದು. ಒಯ್ದು ಕುದುರೆ ತರಬದ. ಯಪ್ಪ ಬರ್ರಿ ಬರ್ರಿ ಅಂತೇಳಿ ಅವರೆಲ್ಲ ಮಹಾತ್ಮರು ಎಷ್ಟು ಮಂದಿ ಇದ್ರು, ಎಲ್ಲ ಸಾಧು ಸಂತರು ಏನದಾರ ಮಹಾತ್ಮರು ಆಧಾರ ಸತ್ಕಾರ ಮಾಡಕತ್ತಿರ ಬಾ ಅಂತ ಹೇಳಿದ್ರು ಅವರು. ಹೌದು. ಈ ಕಡೆ ಹಾಗೇನ ಬಂದಿದಿ, ಗಾಳಿ ವೇಗದಿಂದ ಕುದುರೆ ಬಂದಾದ್ರಿ, ಕುದುರೆ ಹಟಾವಿಸ್ಲಿಲ್ಲ, ದಾರಿ ತಪ್ಪಿ ಬಂದಿದ್ದ. ಹೌದು. ನೀರಿತ್ತಂದ ಕುಡ್ರಿ ಎಲ್ಲ ಬಾಯಪ್ಪ ಅಂತೇಳಿ ಅತಿಥಿ ಸತ್ಕಾರ ಹಣ್ಣು ಹಂಪಲು ಕೊಟ್ರು, ಕುಡ್ಲಿಕ್ಕೆ ನೀರು ಕೊಟ್ರು. ಹೌದು. ಕೊಟ್ಟ ಬಳಕ ಕೇಳ್ತಾರ ನೀ ಯಾರು ಅಂತೇಳಿ ಕೇಳಿದಾಗ ಅವಾಗ ನಾ ನಿರ್ಮೋಹಿ ರಾಜನ ಮಗ ಶ್ಯಾಮ ಸುಂದರ ಇದ್ದ. ಹೌದು. ರಾಜಕುಮಾರ್ ಇದ್ದ. ಹೌದು. ಹಾದಿ ತಪ್ಪಿ ಬಂದಿದ. ನಿರ್ಮೋಹಿ ರಾಜ ಅಂದ್ರೆ ನಿನ್ನ ತಂದೆ ಹೆಸರು ಇಡಬೇಕಂತೇಳಿ ಇಟ್ಟಾರೋ ಏನು ನಿಜಕ್ಕೂ ನಿರ್ಮೋಹಿ ಅದಾನ? ಕೇಳ್ತಾರ ಮಹಾತ್ಮರು. ಹೌದು. ಆ ಋಷಿ ಮುನಿಯರು ಕೇಳಿದ್ರು. ಕೇಳದ ಬಳಕ ನನ್ನ ತಂದೆ ನಿಜಕ್ಕೂ ನಿರ್ಮೋಹಿ ಅದಾನ ಅಂತ ಹೇಳಿದ್ರು. ಹೌದು. ಮಹಾತ್ಮರು ಹೇಳ್ತಾರ ಇದು ಪರೀಕ್ಷೆ ಮಾಡ್ಬೇಕಂದ್ರ ಅವರು, ಏ ತಮ್ಮ ನೀ ನಾನು ಬಲಿ ಏನು ಗುಡಿಸಲದ ಇದ್ರಾಗ ನೀ ಒಂದು 4 ದಿನ ಕಾಲಗಳಿಬೇಕು, ನಾವು ಪರೀಕ್ಷೆ ಮಾಡ್ತೀವಿ. ಯಾಕಾಗಲಿ ಅಂದ. ಹೌದು ಹೌದು. ನಿನ್ನ ಮೈ ಮೇಗಿನ ಬಟ್ಟಿ ಉಚ್ಚಿ ಕೊಡು ಅಂದ್ರು ಅವರು. ಅವ್ರ ಯಾನ ಮಹಾತ್ಮರ ಒಂದು ಆಶ್ರಮದಾಗ ಇದ್ದದ್ದು ಏನು ಅರಿವಿಗಳಿದ್ದು ಆ ಕ್ಯಾವಿ ಅರಿವಿ ಅವನಿಗೆ ಕೊಟ್ರು. ಆ ರಾಜ್ಕುಮಾರ್ದ ಏನು ಅರಿವಿತ್ತು ಆ ಪೋಷಕ ತಗೊಂಡ್ರು. ಹೌದು. ತಗೊಂಡು ಅದಕ್ಕೆಲ್ಲ ಬಣ್ಣ ಹೊಡೆದ್ರು ಬಂಧುಗಳೇ. ಕೆಂಪ ಕುಕುಮ ಬಣ್ಣ ಹೊಡೆದ್ರು. ಹೊಡೆದು ಮಹಾತ್ಮರು ನಿರ್ಮೋಹಿ ರಾಜನ ಬಳಿ ಹೋಗುತ್ತಾರ. ಹೌದು. ನಿರ್ಮೋಹಿ ರಾಜನ ವಾಡ್ಯದೊಳಗ ಹೋದ್ರು. ಹೋದ ಬಳಿಕ ಅಲ್ಲೆಲ್ಲ ಮಂದಿ ಸೈನಿಕರು ಕೂಡ ನಿರ್ಮೋಹಿನಿ ಇದ್ರು. ಅಟ್ಟು ಆ ರಾಜನ ರಾಜವಾಡಿ ಒಳಗ ತತ್ವ ಇತ್ತು. ಹೌದು ಹೌದು. ಬಂದ್ರು ಮಹಾತ್ಮರ. ಬಂದ ಬಳಿಕ ಅತಿಥಿ ಸತ್ಕಾರ ಮಾಡಿದ್ರು. ಹಣ್ಣು ಹಂಪಲು ಕೊಟ್ರು, ನೀರು ಕೊಟ್ರು. ಹಣ್ಣು ಹಂಪಲ ಸ್ವೀಕಾರ ಮಾಡಿದ ಬಳಿಕ ನಿರ್ಮೋಹಿ ರಾಜನ ಬಳಿ ನನ್ನ 1-2 ಮಾತುಗಳದಾವ, ಒಯ್ದು ಬಿಡ್ರಿ ಅಂತೇಳಿ ಯಾರಿಗೆ ಸೇನಾಪತಿಗಳಿಗೆ ಮಹಾತ್ಮರು ಹೇಳ್ತಾರೆ. ಹೌದು. ರಾಜನ ರಾಜವಾಡಿ ಒಳಗೆ ಎಲ್ಲಿ ಸಿಂಹಾಸನ ಮ್ಯಾಗ ರಾಜ ಕೂತಿದ ಅಲ್ಲಿ ಹೋಗಿ ಮಹಾತ್ಮರಿಗೆ ಬಿಟ್ಟರು. ಅವ್ರಿಗೂ ಆಸನ ಹಾಕಿ ಕುಂಡ್ರಿಸಿದ್ರು. ಹೌದು. ಮಾತ ಕತಿ ನಡ್ಲಿಗತ್ತು. ಅವಾಗತ್ತಾರ ಏನ್ರಿ ರಾಜರ ನಿಮ್ಮ ಮಗ ಶ್ಯಾಮ ಸುಂದರ ಅತ್ತ ರಾಜಕುಮಾರ್ ಖರೆ ಏನು? ಖರೆ ಅದ. ಹೌದು. ನನ್ನ ಮಗನ ಹೆಸರು ಶ್ಯಾಮ ಸುಂದರ ಇದ್ದುದು ಖರೆ ಅದ. ದಾರಿ ತಪ್ಪಿ ನಮ್ಮ ಆಶ್ರಮಕ್ಕ ಬರೋ ಸಮಯದಾಗ ನಾವೆಲ್ಲ ಆ ಅರಣ್ಯದಾಗ ತಿರುಗಾಡೋ ಸಮಯದೊಳಗ ಒಂದು ಹುಲಿ ಬಾಯಾಗ ನಿನ್ನ ಮಗ ಸಿಕ್ಕ ಪ್ರಾಣ ಬಿಟ್ಟಾನ. ಹೌದು 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 ಹೌದು. ಪರೀಕ್ಷೆ ಇತ್ತು ಬಂಧುಗಳಲ್ಲಿ. ಪ್ರಾಣ ಬಿಟ್ಟಾನಂದ ಬಳಿಕ ರಾಜಾಗ ದುಃಖ ಆಗಬೇಕಾಗಿತ್ತು. ಅಲ್ಲಿ ರಾಜ ಒಂದು ಮಾತು ಹೇಳ್ತಾನ. ಏನತ್ತ? ಋಣಾನು ಬಂದ ರೂಪೇಯ ಪಶುಪತಿ ಆಲಯ ಋಣಕ್ಷಯ ತಿಳಿದ. ಹೌದು ಹೌದು. ಋಣಾನುಬಂಧ ರೂಪೇಯ ಪಶುಪತಿ ಆಲಯ ಋಣಕ್ಷಯ ಅಂದ್ರೆ ಏನು? ಏನು? ಹಿಂದಿನ ಜನ್ಮದ ಋಣ ಇತ್ತು, ಮಗಾಗಿ ಹುಟ್ಟಿ ಬಂದಿದ. ಹೌದು. ಆ ಒಂದ ಬ್ಯಾಟ್ ಪ್ರಾಣಿಯ ಒಂದು ವ್ಯಾಘ್ರ ಪ್ರಾಣಿಯ ಬಾಯಾಗ ಸಿಕ್ಕಾನ. ಮತ್ತ ಅವನ ಭೋಗದಾಗೆ ಅಟ್ಟೆ ಬರೆದಿತ್ತು, ಸತ್ತು ಹೋಗ್ಯಾನ. ಅದಕ್ಕೇನದ ದುಃಖ ಇಲ್ಲಂದವ. ಋಣ ಎಟ್ಟದಟ್ಟು ಕೂಡಿದ, ಮಗಾಗಿ ಬಂದಿದ, ಋಣ ಮುಗಿದ ಹೋಗಿಬಿಟ್ಟಾನ. ಹೌದು. ಅವಾಗ ಮಹಾತ್ಮರು ಅಂದ್ರು ಧನ್ಯ ಧನ್ಯ ಅಂದ್ರು ಅವರು. ನಿಜಕ್ಕೂ ರಾಜ ಇದ್ದಂತ ಯಾನ ನಿರ್ಮೋಹಿ ತತ್ವನು ನಿರ್ಮೋಹಿ ಅದಲ್ಲ. ರಾಣಿ ಬಳಿ ಹೋಗ್ಬೇಕು. ಹೆತ್ತ ತಾಯಿ ಇದು ಒಂದು ಗಂಡಿನ ಕರಳ ಅಂದ್ರೆ ಬಿರುಸಿರ್ತದ. ತಾಯಿ ಕರಳರೆ ನೋಡ್ಬೇಕು, ಅಲ್ಲಿ ಪರೀಕ್ಷೆ ಮಾಡ್ಬೇಕಂತೇಳಿ ತಾಯಿ ಎಲ್ಲಿದ್ಳು ಆ ವಾಡ್ಯದೊಳಗೆ ಹಾದರು. ಹೌದು. ಅವಳು ಬರಿಯಪ್ಪ ಅಂತೇಳಿ ಅದರ ಸತ್ಕಾರ ಮಾಡಿದಳು. ಆಸನ ಹಾಕಿ ಕೂತ್ರು. ತಾಯಿ ಅಂದ್ರು ಅವರು, ನಿಮ್ಮ ಮಗನ ಹೆಸರು ಶ್ಯಾಮ ಸುಂದರ. ನಿಮ್ಮ ಮಗನ ಹೆಸರು ಶ್ಯಾಮ ಸುಂದರ. ಅಡವಿ ಅರಣ್ಯದಾಗ ಬೇಟೆಗೆ ಅಂತೇಳಿ ಬಂದ ಸಮಯದಾಗ ಒಂದು ವ್ಯಾಘ್ರ ಪ್ರಾಣಿ ಹುಲಿ ಬಾಯಾಗ ಸಿಕ್ಕ ನಿನ್ನ ಮಗ ಪ್ರಾಣ ಬಿಟ್ಟ. ನೀವು ಇದು ನೋಡಿ ಅರಿಬಿ ಅಂದ್ರ ಅವರು. ಹೌದು ಹೌದು. ಅವಾಗ ಆಕಿ ಏನಂದಳು ತಾಯಿ ಇದ್ದಕ್ಕಿ, ಪಕ್ವಾನೆ ಪಶು ನೋಡ್ರಿ ಹ್ಯಾಂಗ ಹೇಳ್ತಾಳ, ಹೆಂಗ ಪಕ್ವಾನೆ ತರು ತರಾಣೆ ಅಂತ ಹೇಳಿದಳು. ಹೌದು. ಅಂದ್ರ ಗಿಡದಾಗ ಒಂದು ತಪ್ಪಲ ಹಣ್ಣ ಐತಂದ್ರ ಅದು ಉಚ್ಚಿ ಬೀಳುತ್ತದ. ಹೌದು. ಏನೋ ಗಿಡದಾನ ಕಾಯಿ ತಪ್ಪಲ ಒಂದು ಹಣ್ಣ ಐತ ತಿಳಿರಿ, ಅದು ತಾನಾಗಿ ಉಚ್ಚಿ ಬೀಳುತ್ತದ. ಅವನ ಭೋಗದಾಗ ಋಣ ಹಣ್ಣಾಗ್ಯದ, ಅಟ್ಟೆ ಇತ್ತು, ಅವ ಕಡದ ಹೋಗ್ಯಾನ. ಹೌದು. ಮಗಾಗಿ ಬಂದಿದ, ಅಗಲಿ ಹೋಗ್ಯಾನ. ಹೌದು. ತಾಯಿದು ನಿರ್ಮೋಹ ಶಕ್ತಿ ನೋಡಿದ್ರು. ಇನ್ನು ಆ ರಾಜಕುಮಾರ ಏನ ಎದ್ದು ನೋಡು ಶ್ಯಾಮ ಸುಂದರ, ಅವನ ಹೆಂಡತಿ ಬದಿ ಹೋಗಿಬೇಕು. ಹೌದು. ಏನು
ಅವನ ಹೆಂಡತಿ ಬಳಿ ಹೋಗಬೇಕಂತೇಳಿ ಆ ಹೊಸದಾಗಿ ಲಗ್ನ ಆಗಿತ್ತ ಹೆಣ್ಣು ಹುಡುಗಿ ಹೆಣ್ಮಗಳು ಆ ರಾಜಕುಮಾರನ ಪಟ್ಟದ ರಾಣಿಗೆ ಬಂದೇಳು. ಅಕ್ಕಿನ ಬಳಿ ಹೋದ ಬಳಿಕ ಅಕ್ಕಿನೂ ನಮಸ್ಕಾರ ಮಾಡ್ತಾಳ, ಆಸನ ಹಾಕಿ ಕೂತರು. ತಾಯಿ ನೋಡ್ರಿ ಹೆಂಗೆ ಮಾತಾಡ್ತಾರ ಮಹಾತ್ಮರು. ನಿನ್ನ ಗಂಡ ಅರಣ್ಯದೊಳಗೆ ಬಂದ ಬಳಕ ಹುಲಿ ಬಾಯಾಗ ಸಿಕ್ಕ ಪ್ರಾಣ ಬಿಟ್ಟನು, ಇದು ನೋಡ ಅರಿವಿ. ಹೌದು. ಅವಾಗ ಅಕ್ಕಿ ಏನತ್ತಾಳ್ರಿ, ಏನತ್ತ? ಎದು ಕಷ್ಟಂ ಅಂದಳು. ಹೌದ್ ಹೌದ್ ಅರ್ಥ ತಿಳಿಬೇಕು ಬಂಧುಗಳೇ. ಏನ್ರಿಪ್ಪ ಅರ್ಥ? ಏನದ, ಒಂದ ಹೊಳಿ ಒಳಗ ನೀರ್ ಹರಿದ್ಕೋತ ಬರ್ತದ. ಅದೇ ಹೊಳಿ ಒಳಗ ಒಂದ 2 ಕಟ್ಟಿಗೆ ದಿಂಡ ಹರ್ಕೋತ ಬಂದಾವ. ಹೌದ್ ಹೌದ್. ಕಟ್ಟಿಗೆದ ಏನ ದಿಂಡಗಳದಾವ ನೋಡ್ರಿ, ದೊಡ್ಡ ದೊಡ್ಡ ಕೊಡ್ಡಗಳು. 2 ಕೊಡ್ಡ ಹರ್ಕೋತ ಬಂದಾವ. ಕರೆ ಹರ್ಕೋತ ಕೂಡಿ ಬಂದಾವ. ಕರೆ ಒಂದು ಸೆಳವಿನೊಳಗ ಸಿಕ್ಕು ಒಂದು ಒತ್ತಾಟಿ ಆಗ್ಯದ. ಅದರಂತೆ ನನ್ನ ಭೋಗದಾಗ ಗಂಡಾಗಿ ಬಂದಿದ. ಇದು ಏನೋ ಸೆಳು ಸಿಕ್ಕಂಗಾಗ್ಯದ. ಅವ ನಂದು ನಾ ತಿಳಿದಳು ಬಂದ. ಮನುಷ್ಯನಲ್ಲಿ ಇದು ಭಾವ ಬೇಕು. ಹೌದು ಹೌದು. ಶ್ರೇಷ್ಠವಾದ ಮಾನವ ಜನ್ಮಕ್ಕೆ ನಾವು ಹುಟ್ಟಿ ಬಂದ ಬಳಕ ನನ್ನ ಹೆಂಡತಿ, ನನ್ನ ತಾಯಿ, ಇವ ನನ್ನ ಅಪ್ಪ, ಇದು ನನ್ನ ಮಕ್ಕಳಂತೇಳಿ ಇದ್ರಾಗೆ ನಾವು ಕೂತೇವಂದ್ರೆ ಜಗತ್ತದಾಗ ನಾವು ಜಗ ಬಿಟ್ಟು ಹೋಗಾಗ ಯಾರು ನಮ್ಮವ್ರಿಲ್ಲ. ಹೌದು ಹೌದು ಹೌದು. ಏನು ಬೆನ್ನತ್ತಿ ಬರ್ತಾರ? ಬರಂಗಿಲ್ಲ. ನೀ ಬರುವಾಗನು ಒಬ್ಬನೇ, ಹೋಗುವಾಗನು ಒಬ್ಬನೇ. ಹೌದು ಹೌದು. ಅದಕ್ಕ ಉಟಿಗಿ ಕಂಪನಿ ಕಡೆ ಬರುದದ. ಬಾಳ ದಿನ ಇತ್ತು ಉಟ್ಟಿಗೆ ಟಾಂಗಾದವ್ರು ಗಂಟು ಬಿದ್ದಿತ್ತಲ್ಲ. ಹೌದ್ ಹೌದು. ಈಗ ಟಾಂಗ ಹೊಡೆದ್ ಬಂದಾರ. ಈಗ ಗಂಟು ಬಿದ್ದಾರ. ರಾಯಪ್ಪ ಮಾಸ್ತರ್ ಅವರಿಗೆ ಕಾಡ್ಲಗತ್ತು ಯೂಟ್ಯೂಬ್ ಚಾನಲ್. ಹೌದು. ಇದನ್ನು ಇವ ಪಿಂಟು ಮಾಸ್ತರ್ ಹೊಸದ ಕಂಡು ಹಿಡಿತಾನ. ಇದು ಒಂದು ಡಮ್ರಾಟ್, ಇದನ್ನು ಬೇರೆನೆ ನಡೆಸ್ಯಾನ. ಅದ್ರಾಗ ತೆಳಗಿನವ ಮಲ್ಲಪ್ಪ, ಮೀಸಿ ಮುತ್ಯ. ಹೌದಿಲ್ಲ? ಮೀಸಿ ಮಲ್ಲಪ್ಪ ಕಾಕ ಯಾನಂದ ರೊಕ್ಕ ಕಂಬಿಳಗತ್ತವ್ರಿ, ಅದಕ್ಕೆ ಇದು ಮಾಡ್ಲಾಗತ್ತಾರ. ಮಲ್ಲಪ್ಪ ಕಾಕ ನಿನಗೊಂದು ಮಾತು ಹೇಳ್ತ ಕೇಳು. ಏನು ಹೇಳ್ತಿರೋ ಮಹಾತ್ಮರು? ಏನತ್ತ? ಪಾಪಿಯ ಧನ ಪ್ರಾಯಚಿತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ. ಹೌದು 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 ಹೌದು. ನಾಯಿ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ. ನಮ್ಮಂತ ಏಷಡಾಂಬಿಕರು ಮಾಡುವ ಭಕ್ತಿ ಕೂಡಲ ಸಂಗಮ ದೇವಗಲ್ಲದೆ ಶರಣರಿಗೂ ಕೂಡ ಸಲ್ಲದಯ್ಯ. ಹೌದಾ? ಮಲ್ಲಪ್ಪ ಕಾಕ ಅವ್ರ ಏಸ್ ವರ್ಷ ಅಡಿಕೆ ಮಾಡ್ಲಿಕತ್ತಿದ್ದೀನಿ. 2 ವರ್ಷ ಆಯ್ತು ಬರೇ. ಅವ 2 ವರ್ಷ ಅಡಿಕೆ ಮಾಡ್ತಾನ. 2 ವರ್ಷ ಹಿಂಗ ಆದ್ರ ರಾಯಪ್ಪ ಮಾಸ್ತರ ಕಮಿಟಿ ಅವ್ರು ನಿನಗೊಂದು ಮಾತು ಕೇಳಿರು. ಏನತ್ತ? ಭಕ್ತಿಯಲ್ಲಿ ಪ್ರಕಾರಗಳ ಎಟ್ಟು. ಹೌದು. ಈ ಸದ್ ನೀ ಯಾವ್ದ ಭಕ್ತಿ ಮಾಡ್ಲಕತ್ತಿದೆ ಅಂದ್ರ ಏನ್ ಹೇಳಿದ್ರು? ನಾವು ಸದ್ಭಕ್ತಿ ಮಾಡ್ಲಕತ್ತಿದೆ ಅವತ್ತ. 9 ತರದ ಭಕ್ತಿ ಅದಾವ, 9 ಭಕ್ತಿ ಅದಾವ. ಯಾವ್ಯಾವ? 9 ಭಕ್ತಿಯೊಳಗೆ ಸದ್ಭಕ್ತಿ ಅದ ಅಂತೇಳಿ ತೋರಿಸು. ಇವತ್ತಿಗೆ ನೀನ್ ಹಾಳಾಗಿ ದುಡಿತನ ಮತ್ತ. ಹೌದಾ? ಹ್ಯಾಂಗ್ರಿ? ಅದಕ್ಕೆ ಹೇಳ್ತಾರ, ಬಾಪ ತೈಸ ಬೇಟಾ, ಕುಂಬಾರ ತೈಸ ಲೋಟ. ಹೌದಾ? ಅಪ್ಪ ಇದ್ದಂಗ ಮಗಾತ, ಕುಂಬಾರ ಇದ್ದಂಗ ಗಡಿಗೆ. ಹೌದಾ? ನಿಂದ ತಪ್ಪಲ್ಲ ರಾಯಪ್ಪ ಮಾಸ್ತರ್, ನೀನು ಸಾಲಿನೇ ಅರಟಾಳದಾಗ ಆಗ್ಯದ. ಗುರುಗಳೇ ಹಾಂಗಾರ ಅಂದ್ರ ಶಿಷ್ಯನು ಹಿಂಗೆ ಇರ್ಬೇಕಲ್ರಿ. ಹೌದಾ? ಗುರುಗಳು ಹ್ಯಾಂಗ ಇರ್ತಾರ ಹ್ಯಾಂಗ ಶಿಷ್ಯರು ಇರ್ತಾರ. ಹೌದು. ನಿಂದ ತಪ್ಪಲ್ಲ, ನಾ ನಿನಗೇನ ನಾವು ಅಲ್ಲ. ಕರೆ ನಿನಗೊಂದು ಮಾತು ಹೇಳ್ತ ಕೇಳು. ಏನ್ರಿಪ್ಪ? ನವ ಭಕ್ತಿ ಒಳಗ ನಾವು ಮಾಡುವಂತ ಭಕ್ತಿ ಯಾವಾದಾರ ಇದ್ರ ಅದು ಕೀರ್ತನ ಭಕ್ತಿ ಬಂಧುಗಳೇ. ಹೌದ್ ಹೌದ್ ಹೌದು. ನಾರದ ಮಹರ್ಷಿಗಳು ಏನ ಕೀರ್ತನ ಭಕ್ತಿ ಮಾಡ್ಯಾರ, ಅದು ಕೀರ್ತನ ಭಕ್ತಿ ಈಗ ನಾವು ಮಾಡುದು. ಹೌದು. ಪ್ರತಿ ನಾರದ ಒಂದೇ ಜಾಗಿಗೆ ಭಕ್ತಿ ಮಾಡಿಲ್ಲ, ತಿರುಗಾಡಿ ಮಾಡ್ಯಾನ. ಅದರಂತೆ ಪ್ರತಿ ಹಳ್ಳಿಗೆ ಸಿದ್ಧಟಿಗೆ ಆಗೋದ ಪವಾಡಗಳನ್ನು ನಾವು ಭಕ್ತಿ ರೂಪವಾಗಿ ಹಾಡಿ ಹೇಳಿ ಜನರಿಗೆ ಆನಂದ ಮಾಡಿಸ್ತೇವೆ ಅಂದ್ರೆ ಇದು ಕೀರ್ತನ ಭಕ್ತಿ. ಹೌದು 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 ಹೌದು. ಆತ್ಮ ನಿವೇದನ ಭಕ್ತಿ, ದಾಸ್ಯ ಭಕ್ತಿ. ಭಕ್ತಿದಾಗ 9 ಪ್ರಕಾರಗಳದಾವ. ಅದರಲ್ಲಿ ಇದು ನಾವು ನಡೆದಂಥದ್ದು ಕೀರ್ತನ ಭಕ್ತಿ. ಹೌದು. ನೀ ಆನಂದ ಸದ್ಭಕ್ತಿ ಆ ಭಕ್ತಿ ಅವೆಲ್ಲ ಅಲ್ಲೇ ಇಡೋದು, ಊಟಿಗೆ ಈ ಕಡೆ ತರೋದಿಲ್ಲ ಅವು. ಈ ಕಡೆ ಬರ್ನ. ಇವತ್ತು ತೆಳಗೆ ನಾವ್ ಏನತ್ತಾನ ಡಾಂಬಿಕ ಭಕ್ತಿ. ಸುಳ್ಳಲ್ಲ. ಯಾರು ಯಾವ ಸಂಸ್ಕಾರ ಇರ್ತದ ಅದೇ ಮಾತೆ ಬರ್ತಿರ್ತದ. ಹೌದು ಹೌದು. ಅದು ಬಂದಂಗ ನಿಮಗೊಂದು ಮಾತು ಹೇಳೋದದ. ಪಾಪಿಯ ಧನ ಪ್ರಾಯ ಚಿತ್ತ ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ. ಹೌದು ಹೌದು.
ನಿನಗ ಒಂದು ಮಾತು ಹೇಳುದದ, ರೊಕ್ಕಿಗಾಗಿ ಯೂಟ್ಯೂಬ್ ಚಾನಲ್ ಅಲ್ಲ, ಇಡೀ ಆ ಮುಶುದ್ಧ ಮುತ್ತೆ ಆ ಮಹಳಿಂಗರ ಮುತ್ತಿನ ಮಠಮನಿ ಒಳಗ ಶ್ರೇಷ್ಠ ಕಲಾವಿದರು ಜಗತ್ತೆ ತುಂಬ ತಿರುಗಾಡ್ಬೇಕಂದ್ರ ಯೂಟ್ಯೂಬ್ದ ಪುಣ್ಯ ಅದ ಬಂಧುಗಳೇ. ಹೌದು 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 ಯೂಟ್ಯೂಬ್ದ ಪುಣ್ಯ ಅದ. ಹಾ ಹಾ ಜಗತ್ತದಾಗ ನಾವು ಉಟಿಗೆಯಾಗ ಏನು ಮಾತಾಡಿದೆವು, ಹೌದು ಕುಂಬಾರಿಯಾಗ ಏನು ಮಾತಾಡಿದೆವು, ಸುಸಲಾದಿಯಾಗ ಏನು ಮಾತಾಡಿದೆವು, ಎಲ್ಲ ಇಡೀ ಜಗಕ್ಕೆ ಕುತ್ತಲ್ಲಿ ತೋರಿಸೋದ ತಾಕತ್ತ ಇಂಟರ್ನೆಟ್ದೊಳಗ ಯಾವಾದಾರ ಇದ್ರ ಅದು ಯೂಟ್ಯೂಬ್ ಚಾನಲ್ ಅದ. ಹೌದು 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 ಎಲ್ಲರಿಗಂತೂ ಬರೋದಾಗಲ್ಲ, ಪ್ರತಿಯೊಬ್ಬರು ಒಂದೊಂದು. ನೀ ಹೇಳ್ದಿ ನೋಡು, ಇದು ಕಲಿ ಕಾಲದ ಕಂಪ್ಯೂಟರ್ ಯುಗ ಅದ ಅಂತ ಹೇಳ್ದಿ. ಹೌದು ಹಂಗಲ್ಲದು. ಹಾ ಹಾ ಯುಗ ಕಂಪ್ಯೂಟರ್ ಅಲ್ಲೋ ರಾಯಪ್ಪ ಮಾಸ್ತರ, ಯುಗ ಇದು ಕಲಿಯುಗನೇ ಅದ. ಕಲಿಯುಗ ಕಾಲ ಕಂಪ್ಯೂಟರ್ ಬಂದದಾನು. ಹೌದು ಹಿಂದಿಂದ ಮುಂದಿಂದ ಹಿಂದೆ ಹಿಂಗೆ ಯಾಕಾಗ್ಯದ ಕೂನದೇನು? ಯಾಕ್ರಿ ಬಹಳ ದಿನ ಇತ್ತು ನಮ್ಮ ಜೊತೆ ನೀ ಕೂಡಿಲ್ಲ, ಗಾಬರಿಗೆ ಬಿದ್ದಿದಿ. ಹಾ 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 ಏನು ಮಾತಾಡ್ಬೇಕಾಗ್ಯದ ಅನ್ನೋದು ತಿಳಿಲ್ಲ. ಮುಂದಿಂದ ಹಿಂದಿಂದ ಮುಂದ ಆಕಳ ಕರ ಒಯ್ದು ಎಮ್ಮಿಗೆ ಹಚ್ಚೋದು, ಎಮ್ಮಿ ಕರ ಒಯ್ದು ಆಕಳಿಗೆ ಹಚ್ಚೋದು. ಹಿಂಗಂದ್ರ ನಿನ್ನ ಸದಭಕ್ತಿ ನಡೆದತ್ತು ಇಲ್ಲಿ ಆ ನಡೆಯಂಗಿಲ್ಲ. ಇಶೇ ಇಟ್ರು ಏನತ್ತ ಕಮಿಟಿ ಅವ್ರು ಏನು, ಒಂದು ಸಗುಣ ಪರಮಾತ್ಮ, ಇನ್ನೊಂದು ನಿರ್ಗುಣ ಪರಮಾತ್ಮ. ಹೌದು 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 ಲಕ್ಷ ಇಡ್ರಿ ಬಂಧುಗಳೇ, ಇಲ್ಲೇನಿಟ್ಟಾರ, ಹಾ ಹಾ ಒಂದು ಸಗುಣ ಪರಮಾತ್ಮ, ಒಂದು ನಿರ್ಗುಣ ಪರಮಾತ್ಮ. ನೀ ಯಾವ್ದು ಹಿಡ್ದಿ? ಯಾವುದು ಸಗುಣ ಪರಮಾತ್ಮ ಅನ್ನೋದು ಹಿಡ್ದಿ. ಹೌದು ಹೌದಲ್ಲ? ಹೌದು ಸಗುಣ ಪರಮಾತ್ಮ ಅಂದ ಹಿಡಿದು ಏನು ಬೆಳೆಸದಿ? ಹಾ ಹಾ ಸುಮ್ ಹಿಡಿದು ಕುತ್ತಿ ಹಂಗಲ್ಲದು. ಹೇಳೋದದ ಏನು ಜಗತ್ತದೊಳಗ ಹೌದು ಸೃಷ್ಟಿ ಜಗತ್ತ ನಿರ್ಮಾಣ ಆಗ್ಬೇಕಂದ್ರ ಆದಿ ಅನಾದಿ ಕಾಲ ನೀರು ನಿರಂಕಾರದೊಳಗ ಹೌದು ಅಲ್ಲಿ ಯಾವುದು ಶಬ್ದ ಇಲ್ಲ, ಗಾಳಿ ಇಲ್ಲ, ಪಂಚಮಹಾಭೂತ ಇಲ್ಲ, ಯಾವುದು ಬೆಳಕಿಲ್ಲ, ಯಾವುದು ಇಲ್ಲ, ನೀರು ನಿರಂಕಾರ ಇತ್ತು, ಎಲ್ಲ ಕತ್ತಲಿ ಇತ್ತು. ಹೌದು 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 ನಿರಾಕಾರದೊಳಗ ಹುಟ್ಟಿದಂತ ಪರಮಾತ್ಮ ಏನದಾನ ನೋಡು, ಹಾ ಹಾ ಅವ ಸರ್ವಸಿದ್ಧಿ ನಿರ್ಗುಣದೊಳಗದಾನ. ಹೌದು 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 ಅವ ಸರ್ವಸಿದ್ಧಿ ಎದರಾಗದಾನ? ಹಾ ಹಾ ನಿರ್ಗುಣದಾಗದಾನ. ಹೌದು ನಿರ್ಗುಣ ಪರಮಾತ್ಮನಿಂದ ಜಗತ್ತೇ ನಡೆದತ್ತೇಳಿ ನನ್ನ ವಾದದ. ಹೌದು ಇಡೀ ನಿರ್ಗುಣ ಪರಮಾತ್ಮನಿಂದ ಜಗತ್ತೇ ನಡೆದತ್ತೇಳಿ ನನ್ನ ವಾದದ. ಹೌದು ನಿನ್ನ ಆಧಾರಕ್ಕಾಗಿ, ನಿನ್ನ ಅನುಕೂಲಕ್ಕಾಗಿ ನೀ ಸಗುಣ ಪರಮಾತ್ಮನ ಒಂದು ಮೂರ್ತಿ ಮಾಡ್ಕೊಂಡಿಟ್ಟಿದಿ. ಹೌದು ನೀ ಕಣ್ಣಿಗೆ ಕಾಣ್ಲತ್ತೇಳಿ ಒಂದು ಸಗುಣ ಪರಮಾತ್ಮನ ರೂಪ ಮೂರ್ತಿ ನೀ ಮಾಡ್ದಾವಿದ್ದಿ. ಹಾ ಹಾ ಪರಮಾತ್ಮ ಯಾವನ ಕಣ್ಣಿಗೆ ಕಾಣಿಲ್ಲ. ಕಾಣಿಲ್ಲ. ರವಿ ದೇಕೆ ಸೋ ಕವಿ ನಹಿ ದೇಕೆ, ಕವಿ ದೇಕೆ ಸೋ ರವಿ ನಹಿ ದೇಕೆ ತಿಳಿಯಾರ. ಹೌದು 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 ಸೂರ್ಯನ ಕಿರಣ ಇಲ್ಲಿ ಬಂದು ಒಬ್ಬ ಕವಿಗಾರ ಹಿಂಗ ಸೂರ್ಯ ಇರಬಹುದಂತೇಳಿ ವರ್ಣನೆ ಮಾಡ್ಯಾನ, ಹೊರತಾಗಿ ಸೂರ್ಯನ ಸನಿ ಹೋಗ್ಯಾನೇನು? ಹೋಗಿಲ್ಲ. ಅದರಂತೆ ಪರಮಾತ್ಮ ಹಿಂಗಿದ್ದಿರ್ಬೇಕಂತೇಳಿ ಚಿತ್ರ ತೆಗೆದಾರ, ರೂಪಿಸ್ಯಾರ, ಹೊರತಾಗಿ ಪರಮಾತ್ಮ ನಿಜಕ್ಕೂ ಹಿಂಗೆ ಅನ್ನತ್ತೇಳಿ ಯಾವನಿಗೆ ಕಣ್ಣಿಗೆ ಬಿದ್ದಿಲ್ಲ. ಹೌದು 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 ಇದು ನನ್ನ ವಾದದ. ಹೌದು ಅಷ್ಟೇ ಅಲ್ಲ ಬಂಧುಗಳೇ, ಏನ್ರಿಪ್ಪ ಗಾಳಿ ಅವನ ಕಣ್ಣಿಗೆ ಕಾಣ್ಯದೇನು? ಕಾಣಲ್ಲ. ಗಾಳಿ ಯಾರ ಕಣ್ಣಿಗೆ ಕಾಣ್ಯದ? ಇಲ್ಲ. ಗಾಳಿ ಬಿಟ್ರೆ ಜಗತ್ತೇ ನಡೀತದೇನು? ಹಾ ಹಾ ಆ ನಡೆಯುವುದಿಲ್ಲ. ಪರಮಾತ್ಮನ ಶಕ್ತಿ ಅದ. ಹೌದು ಗಾಳಿ ಪರಮಾತ್ಮನ ಶಕ್ತಿ ಅದ. ಹೌದು ಅದು ಕಣ್ಣಿಗೆ ಕಾಣಿಲ್ಲ, ಖರೆ ಒಂದು 5 ನಿಮಿಷ ಗಾಳಿ ತಗೊಲಾರ್ದ ಬಿಟ್ರೆ ಜಗತ್ತೇ ಪ್ರಲಯ ಆಗತ್ತದಂದ್ರ ಪರಮಾತ್ಮ ನಿರ್ಗುಣದಾಗಿದ್ದವ ದೊಡ್ಡವ ಅದಾನ. ಹೌದು 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 ಪರಮಾತ್ಮ ಹಾ ಹಾ ನಿರ್ಗುಣದಾಗಿದ್ದವ ದೊಡ್ಡವ ಅದಾನ. ಹೌದು ನಿನಗ ಆತ್ಮತೃಪ್ತಿ ಆಗಲ ಕಾಲಾಗ ನಿನ್ನ ನೀನೇ ಅಳವಡಿಸೋಲ್ಲ ಕಾಲಾಗೆ ನೀ ಏನು ಮಾಡಿದಿ? ಒಂದು ಮೂರ್ತಿ ಮಾಡಿದಿ. ಹಿಂಗೆ ಪರಮಾತ್ಮ ಇದ್ದಿರ್ಬೇಕಂತೇಳಿ ಅವನಿಗೆ ಅಭಿಷೇಕ ಮಾಡಿದಿ. ಹೌದು ಅವನಿಗೆ ನೀ ಏನು ಮಾಡಿದಿ? ಪೂಜೆ ಮಾಡಿದಿ, ಭಕ್ತಿ ಮಾಡಿದಿ, ನೀ ಏನೇ ಮಾಡು. ಹೌದಾ ಮತ್ತಮರು ಹೇಳುತ್ತಾರ, ಏನತ್ತ? ಕಲ್ಲು ದೇವರೆಂಬುವುದು ದೇವರಲ್ಲ, ಮಣ್ಣು ದೇವರು ಎಂಬುದು ದೇವರಲ್ಲ. ಹೌದು 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 ಕಂಚಿ ಪಿತ್ತಳಿ ತಾಮ್ರ ದೇವರೆಂಬುದು ದೇವರಲ್ಲ. ಹಾ ಹಾ ತನ್ನೊಳಗೆ ತಾನು ಅರಿತುಕೊಂಡರೆ ತಾನೇ ದೇವರು, ಕೂಡಲ ಸಂಗಮ ದೇವ. ಹೌದು 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 ನಿನ್ನೊಳಗ ನೀ ಪರಮಾತ್ಮ ಎಲ್ಲರೂ ಒಬ್ಬ ಅದಾನ, ಅವನಿಂದ ಜಗತ್ತೇ ನಡೆದತ್ತೇಳಿ ನೀ ತಿಳ್ಕೊ. ಅವ ನಿನಗ ಒಂದ ದಿನ ಅವನಿಂದ ನಿಂದ ಆಶೀರ್ವಾದ ಆಗತ್ತದ. ಹೌದು 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 ಆ ಅದಕ್ಕೆ ಜಗತ್ತದಾಗ ಒಂದು ದೃಷ್ಟಾಂತ ಲಕ್ಷ ಇಡ್ರಿ, ಸಣ್ಣದೆ ಹೇಳುದದ. ಹಾ ಹಾ ಮಹಾಭಾರತದಾಗ ಇಲ್ಲೆಲ್ಲ
ಸುಸಲಾದಿ ಪುಣ್ಯ ಭೂಮಿ ಮಹಾಭಾರತ ರಾಮಾಯಣ ಅರ್ಧ ಕುಡ್ದವ್ರದಾರ. ಹೌದು ಸಿದ್ಧಟಿಗೆ ಎಲ್ಲ ಅರ್ಧ ಕುಡ್ದಂತ ತತ್ವಜ್ಞಾನಿಗಳದಾರ. ಇಲ್ಲಿ ತೂಕ ಮಾಡೋದದ. ಹಾ ಹಾ ಮಹಾಭಾರತದಾಗ 101 ಮಂದಿ ಕೌರವರಿದ್ರು, 5 ಮಂದಿ ಪಾಂಡವರಿದ್ರು. ಹೌದು ಪಾಂಡವ್ರು ಯಾರ್ಯಾರು? ಯಾರ್ಯಾರು? ಯಧಿಷ್ಠಿರ, ಅವನಿಗೆ ಧರ್ಮತಾರ, ಹೌದು 2ನೇದವ ಭೀಮ, 3ನೇದವ ಅರ್ಜುನ, ಇವ್ರು ಕುಂತಿ ಹೊಟ್ಟಿಲಿ. ಹೌದು ನಕುಲ ಸಹದೇವ್ ಇವ್ರು ಮಾದ್ರಿ ಹೊಟ್ಟಿಲಿ. ಪಂಡು ರಾಜಾಗ 2 ಹೆಂಡ್ರು. ಹೌದು ಖರೆ ಧೃತರಾಷ್ಟ್ರ ಗಾಂಧಾರಿ ಹೊಟ್ಟಿಲಿ 101 ಮಂದಿ ಮಕ್ಕಳಿದ್ರು. ಹೌದು ಹೌದು ಖರೆ 3 ಲೋಕದ ಗಂಡ ಮಧ್ಯಮ ಪಾಂಡವ ತಿಳಿ ಬಿರುದಾದ ಯಾರಿಗೆ? 3 ಲೋಕದ ಗಂಡ ಅರ್ಜುನಗ. ಹೌದು ಹೌದು ಕುಂತಿ ಪುತ್ರ ಮಧ್ಯಮ ಪಾಂಡವ ಅರ್ಜುನಗ ನನ್ನಂತ ಧನುರಿದಾರಿ ಒಳಗ ಶ್ರೇಷ್ಠ ಯಾರು ಇಲ್ಲ ಅಂತೇಳಿ ಒಂದು ಸಮಯದೊಳಗೆ ಅರ್ಜುನಗ ನಾನೋದು ಬಂದಿತ್ತು. ಹೌದು ಹೌದು ಅರ್ಜುನಗ ನಾನೋದು ಬಂದಿತ್ತು. ಈಗ ನಾವು 5 ಮಂದಿ ಪಾಂಡವರದೊಳಗೆ ನಾನೇ ವೀರ ಇದ್ದಂತೇಳಿ ಅರ್ಜುನ ತಿಳ್ಕೊಂಡಿದ. ಹಾ ಹಾ ಒಂದು ದಿನ ಏನೈತ್ರಿ, ಯಾನ ಪ್ರಭು ರಾಮಚಂದ್ರ ಸೇತು ಕಟ್ಟಿದ ನೋಡು. ಹೌದು ಕಲ್ಲಿಂದ ಸೇತು ಕಟ್ಟಿ ಸೀತಾದೇವಿಗೆ ಗೆದ್ದು ತಂದಿದ್ರು. ಹೌದು ಆ ಜಾಗಿಗೆ ಹನುಮಂತ ಮುಪ್ಪನ ಮುದುಕನ ರೂಪ ತೊಟ್ಟು ಕೂತಾನ. ಹೌದು ಹನುಮಂತ ಕೂತಾನ. ಅಲ್ಲಿದೆ ಅರ್ಜುನ ನಡ್ಕೋತ ಹೊಂಟಿದ್ದ. ಹಾ ಹಾ ಅರ್ಜುನ ನೋಡ್ದ, ನೀ ಯಾರು ಅಂದವ. ಹೌದು ನಾ ರಾಮನ ಭಕ್ತ ಹನುಮಂತಿದ್ದ. ಹೌದು ಯಾನಿದ್ದ? ಹನುಮಂತ. ರಾಮನ ಭಕ್ತ ಹನುಮಂತಿದ್ದ. ಹೌದು ಹಿಂಗ ಅಂದವ. ನೀ ಯಾರು? ನಾ 3 ಲೋಕದ ಗಂಡ ಮಧ್ಯಮ ಪಾಂಡವ ಕುಂತಿ ಪುತ್ರ ಅರ್ಜುನ್ ಇದ್ದ. ಹೌದು 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 ಅವಾಗ ಹನುಮಂತ ತಿಳ್ಕೊಂಡ, ಇವನಲ್ಲಿ ಜರ ನಾನೋದು ಬಂದಾದ. ಹಾ 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 ಅವಾಗ ಅರ್ಜುನ ಕೇಳತಾನ ಹನುಮಂತಗ, ಏನತ್ತ? ಈ ಸೇತು ಏಸದಿಂದ ಕಟ್ಟಿರಿ? ಹಾ ಒಂದ್ 5 ದಿನದ ಕಟ್ಟಿದೆ ಅಂದ್ರ ಅವ್ರು. ಹೌದು ಕಟ್ಟಬೇಕಂದ್ರೆ ಎಷ್ಟು ಮಂದಿ ಕಟ್ಟಿರಿ? ಅನೇಕ ವಾನರ ಸೈನ್ಯ, ನಾಳ ನೀಳ ಜಾವಂತ ಎಲ್ಲಾರ ಕಷ್ಟಪಟ್ಟಾರ. ಹೌದು ಕಲ್ಲಿನ ಸೇತು ಕಟ್ಟಿದೆವು. 5 ದಿನ ಹಿಡ್ದದ. ನಾ 5 ನಿಮಿಷದಾಗ ಇಂಥ ಸೇತು ಬರೇ ಬಾಣಿಲಿ ಕಟ್ತತ್ ಹೇಳ್ದ ಯಾವ? ಅರ್ಜುನ. ಹೌದು ಬರೇ 5 ನಿಮಿಷದಾಗ ಬಾಣಿಲಿ ಕಟ್ತ 5 ದಿನ ಯಾಕೆ ಹೋಗತದ ಅಂದವ. ಹಾ ಹಾ ಹನುಮಂತ ಸುಮ್ಮಕೊಂಡ್ರಲಿಲ್ಲ. ಏನ್ ಮಾಡ್ದ? ನೀ ಕಟ್ಟದಂತ ಸೇತು ನಾ ಮುರಿತ ಹೇಳ್ದವ. ಹೌದಾ? ನಾ ಬರೇ ಕುಣದ ಮುರಿದಲ್ಲ ನಿನ್ನ ಸೇತು ಅಂದವ. ಹಾ ಹಾ ಆಗಲಿ ಪರೀಕ್ಷೆ ಅಂದ. ಹೌದು ಯಾಕಾಗಲಿ? ಒಂದು ವೇಳೆ ನಾ ಮುರಿದಂದ್ರೆ ನೀ ಏನು ಮಾಡ್ತೈತಿ? ಅರ್ಜುನ ಕೇಳದ ಬಳಕ ನಾ ಅಗ್ನಿ ಪ್ರವೇಶ ಮಾಡ್ತಾನ, ಪ್ರಾಣ ತ್ಯಾಗ ಕೊಡ್ತ ಅಂದ. ಹೌದು ಹೌದು ಯಾಕಾಗಲಿ ಅಂದ. ಅವಾಗ 3 ಲೋಕದ ಗಂಡ ಅರ್ಜುನ ಬಾಣಿಲಿ ಸೇತು ಬಂಧನ ಮಾಡ್ದ. ಹೌದು ಹನುಮಂತ ಹೋಗಿ ಟಂಕಿನ ಮ್ಯಾಗ ಕೈ ಇಟ್ಟು ಜಯ ಶ್ರೀರಾಮ ತಿಳಿ ಕುಣದ್ಯಾಡ್ಲಗತ್ತ ಮುರಿದು ಹೋಯ್ತು. ಹೌದು 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 ದುಃಖ ಆಗಲಗತ್ತು. ಸೊಕ್ಕ ಮುರಿದಂಗಾಯ್ತು. ಯಾರದು? ಅರ್ಜುನದು. ಅರ್ಜುನ ಸೊಕ್ಕ ಮುರಿದಂಗಾಯ್ತು. ಹೌದು ಕೃಷ್ಣನ ಧ್ಯಾನ ಮಾಡ್ಲಗತ್ತ. ಕೃಷ್ಣ ನನಗ ಅಗ್ನಿ ಹೋಗು ಯಾಳಿ ಬತ್ತಲ್ಲ ಅಂತೇಳಿ ಅಗ್ನಿ ಪ್ರವೇಶ ಮಾಡ್ಬೇಕಂತೇಳಿ ಅಗ್ನಿ ಹೂಡಿದ್ರು, ಬೆಂಕಿ ಹಚ್ಚಿದ್ರು. ಇನ್ನ ಅರ್ಜುನ ಹೋಗವಿದ್ದ, ಕೃಷ್ಣ ಬಂದ. ಭಕ್ತ ವತ್ಸಲ ಇದ್ದ. ಆಹಾ ಹೇಳ್ತ ಕೇಳ್ರಿ, ಆತ್ಮ ನಿವೇದನ ಭಕ್ತಿ ಮಾಡ್ಯಾನ. ಯಾರು? ಅರ್ಜುನ ಕೃಷ್ಣಂದು. ಹೌದು ಹೌದು ಮೈ ಮೇಗಿನ ರೋಮ ಎಲ್ಲ ಕೃಷ್ಣ 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 ಅತ್ತಿವು. ಹೌದು ಖರಿ ನಾನುದು ಭಾವ ಬಂದಿತ್ತ ಅಂತೇಳಿ ಇದು ಒಂದು ಮಾಯದಾಟ ಪರಮಾತ್ಮಂದೇ ಇತ್ತು. ಹೌದು 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 ಅಲ್ಲಿ ಬಂದ ಕೇಳ್ತಾನ, ಅರ್ಜುನ ಎಲ್ಲ ಅಗ್ನಿ ಪ್ರವೇಶ ಮಾಡಬೇಕಾಗಿದೆ. ಯಾಕ? ಇಬ್ರು ಪಣ ಹೊಡಿದೆವು. ಪಣದೊಳಗೆ ನಾ ಒಂದು ಬಾಣಿನ ಸೇತು ನಿರ್ಮಾಣ ಮಾಡಿದ. ಅದು ಮುರಿತಂದ್ರೆ ನಾ ಅಗ್ನಿದೊಳಗೆ ಹೋಗತ್ತೇಳಿ ಮಾತು ಕೊಟ್ಟಿದ್ದ. ಹೌದು ಇದಕ್ಕೆ ಸಾಕ್ಷಿ ಯಾರತ್ತೇಳಿ ಪರಮಾತ್ಮ ಕೇಳ್ದ. ನಾವಿಬ್ಬರೇ ಇದ್ದೆವು. ಇದಕ್ಕೊಬ್ಬ ಸಾಕ್ಷಿ ಬೇಕು, ನಾ ಸಾಕ್ಷಿ ಆಗತ್ತ. ಹಿನಾಮ ಬಾಣ ಹೊಡಿ. ಹೌದು ಹನುಮಂತ ಮುರಿಲಿ ಅಂದ್ರ ಅಗ್ನಿ ಪ್ರವೇಶ ಮಾಡು. ಹೌದು ಯಾಕಾಗಲಿ ಅಂದ. ಅದಕ್ಕೆ ಹನುಮಂತನ ಒಪ್ಪಿಗೆ ಕೊಟ್ಟ. ಹೌದು ಸಾಕ್ಷಿ ಬೇಕಾಗಿತ್ತು. ಸಾಕ್ಷಿ ಒಬ್ಬ ಬಂದನ, ಹಿನಾಮ ಹೊಡಿ ಅಂದವ. ಮತ್ತ ಅವಾಗ ಅರ್ಜುನ ಏನು ಮಾಡ್ದ? ಕೃಷ್ಣ ಅಂತೇಳಿ ಬಾಣ ಬಿಟ್ಟ. ಸೇತು ಬಂಧನ ಇತ್ತು ಬಾಣಿಂದು. ಹೌದು ಬಾಣಿನ ಬಂಧನ ಇತ್ತು. ಏನು ಹನುಮಂತವಾಗಿ ಆ ಸೇತು ಬಾಣಿನ ಸೇತುದ ಮ್ಯಾಗ ಮುರಿಯವಿದ್ದ. ಕೃಷ್ಣ ಪರಮಾತ್ಮ ನಿರ್ಗುಣದೊಳಗ ಕಣ್ಣಿಗೆ ಯಾರಿಗೆ ಕಾಣಲಾರ್ದಂಗ ಸುದರ್ಶನ ಚಕ್ರ ತೆಳಗಿಟ್ಟ. ಹೌದು 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 ಬಾಣಿನ ಏನ್ ಸೇತು ಇತ್ತು ನೋಡು, ಅದರ ತೆಳಗ ಸುದರ್ಶನ ಚಕ್ರ ಇಟ್ಟ. ಹನುಮಂತ ಎಟ್ಟು ಕುಡಿದ್ರು ಆ ಸೇತು ಮುರಿಲಿಲ್ಲ. ಅವಾಗ ಹನುಮಂತ ಬಂದು, ರಾಮ ನೀನೇ ಕೃಷ್ಣ ಇದ್ದೆ ಢಕ್
ಚಕ್ಕನಿ ಕಾಲ ಹಿಡಿತನ ಬಂಧುಗಳೇ. ಹೌದಾ ಇಲ್ಲಿ ನೀನು ಒಂದು ಮಾತ ಕೇಳ್ತ, ಏನು ಅರ್ಜುನನ ಪ್ರಾಣ ಹೋಗೋ ಯಾಡೆ ಬಂದಿತ್ತಿಲ್ಲ. ಹಾ ಹಾ ಕೃಷ್ಣ ಪರಮಾತ್ಮ ನಿರ್ಗುಣ ರೂಪದಿಂದ ಸುದರ್ಶನ ಚಕ್ರ ಕೊಟ್ಟದಕ್ಕಾಗಿನೇ ಅರ್ಜುನನ ಪ್ರಾಣ ಉಳದಾದೋ ಏನ ಸಗುಣದಿಂದ ಅರ್ಜುನನ ಪ್ರಾಣ ಉಳದಾದ? ಹಾ ಹಾ ಹೌದಿಲ್ಲ? ಹೌದು. ಸುದರ್ಶನ ಚಕ್ರ ಯಾರಿಗ ಕಣ್ಣಿಗೆ ಬಿದ್ದಿಲ್ಲ. ಅಲ್ಲೇ ಅರ್ಜುನನು ಇದ್ದ, ಹನುಮಂತನು ಇದ್ದ, ಕರೆ ಕಣ್ಣಿಗೆ ಬಿದ್ದಿಲ್ಲ. ಸುದರ್ಶನ ಚಕ್ರ ನಿರ್ಗುಣ ರೂಪದಿಂದ ತಿರುಗುತ್ತಿತ್ತು, ಅರ್ಜುನನ ಪ್ರಾಣ ರಕ್ಷಣೆ ಮಾಡಿತು. ಹೌದು ಹೌದು ಹೌದು. ಜಗತ್ತದಾಗ ನಿರ್ಗುಣ ಪರಮಾತ್ಮ ದೊಡ್ಡ ಅವದಾನ. ಹೌದಾ ಈಗ ನಂದು ನಿಂದು ಅದು ಬಿಡು. ಹಾ ಈಗ ದಯವೆಲ್ಲಾರು ಕೂತೀರಿ, ಇಲ್ಲಿ ತಕ್ಕಡಿ ನಿಮ್ಮ ಕೈಯಾಗ ಯಾವ್ದದ? ಧರ್ಮದ ತಕ್ಕಡಿ ಅದ. ಹೌದು. ಇದು ಬ್ರಹ್ಮ ವೇದಿಕೆ ಅದ. ನೀವು ಎಷ್ಟು ಮಂದಿ ಕೂತೀರಿ, ಇದೆಲ್ಲ ಬ್ರಹ್ಮ ಸಭೆ ಕೂಡ್ಯದ. ಹೌದು. ನಿಂಬಲ್ಲಿ ಧರ್ಮದ ತಕ್ಕಡಿ ಅದ. ಇಲ್ಲಿ ಒಂದು ಮಾತ ಕೇಳುದದ. ಏನ್ರಿಪ್ಪ ಮಾತಾ? ಮಂಗಳವೇಳ ತಾಲೂಕ, ಹಾ ಹಾ ಸೋಲಾಪುರ ಜಿಲ್ಲಾ, ಹುಲಜಂತಿ ಪುಣ್ಯ ಪಾವನ ಕ್ಷೇತ್ರ, 2ನೇ ಹಾಲಮತದ ಕಾಶಿ ಅಂತೇಳಿ ಬಿರುದದ. ಹೌದು ಹೌದು. ಪ್ರತಿ ದೇವಳಿಗೆ ಹಬ್ಬಕ್ಕ ಹಾ ಅಮಾಸೆ ಮಧ್ಯರಾತ್ರಿಗೆ ಮಹಾಳಿಂಗರಾಯ ಮುತ್ತಂದ ಮುಂಡಾಸ ಆಗ್ತದ. ನೀವು ನೋಡ್ದವ್ರಿದ್ರಿ, ನಾವು ನೋಡ್ದವ್ರೇ ಇದ್ದೆವು. ಹೌದು. ಮುಂಡಾಸ ಆಗತ್ತದ ಅಂದ್ರ ಪರಮಾತ್ಮ ಪಾರ್ವತಾದೇವಿ ಬಂದು ಸ್ವಂತ ಅವರೇ ಬಂದು ಮಹಾಳಿಂಗರಾಯ ಮುತ್ಯಾಗ ಮುಂಡಾಸ ಮಾಡಿ ಹೋಗ್ತಾರ ಅಂತೇಳಿ ಇಡೀ ಹಾಲಮತ ಕೂಗಿ ಹೇಳ್ತದ. ಹೌದು ಹೌದು. ಪರಮಾತ್ಮ ಪಾರ್ವತಿ ಬಂದು ಮಹಾಳಿಂಗರಾಯ ಮುತ್ಯಾಗ ಮುಂಡಾಸ ಮಾಡಿ ಹೋಗ್ತಾರ ಅಂದ್ರ ಏನ ಸಗುಣ ರೂಪದಿಂದ ಬರ್ತಾರ ಏನ ನಿರ್ಗುಣ ರೂಪದಿಂದ ಬರ್ತಾರ ಹೇಳೋದು ಇವತ್ತಿಲ್ಲಿ ಮಂಗಳಾರತಿ ಮಾಡುವುದು. ಹೌದಾ ಹೌದು ಹೌದು ಹೌದು. ಹೌದಿಲ್ಲ? ಇಲ್ಲಿ ನಾ ಯಾನ ಕೇಳಗತ್ತಿದ? ಹಾ ಹಾ ಏನು? ಪರಮಾತ್ಮ ಸಿದ್ಧ ಮಹಾಳಿಂಗರಾಯ ಮುತ್ಯನ ಯಾನ ಮುಂಡಾಸ ಆಗತ್ತದ, ಅವ ಯಾರಿಗೆ ಕಣ್ಣಿಗೆ ಕಾಣಿಸ್ತಾನೋ ಏನ ಕಾಣಲಾರದೇನೆ ಮುಂಡಾಸ ಆಗತ್ತದೋ. ಹೌದು ಹೌದು. ಹೌದಿಲ್ಲ? ಹೌದು. ಅಲ್ಲಿ ಕಾಣ್ತದೋ ಏನ ಕಾಣಂಗಿಲ್ಲೋ, ಮುಂಡಾಸ ಆಗಿ ಹೋಗ್ತದ. ಹಾ ಹಾ ಕರೆ ಅವ್ರು ಬಂದುದು ಯಾರಿಗೆ ಕಣ್ಣಿಗೆ ಬೀಳ್ತದೋ ಏನ ಬೀಳಂಗಿಲ್ಲ. ಒಂದ್ ವೇಳೆ ಯಾರ ಕಣ್ಣಿಗೆ ಬೀಳಲ್ಲ ಅಂತಂದ್ರ ಅವ ನಿರ್ಗುಣ ಪರಮಾತ್ಮ ನನ್ನ ಪಾಲ. ಹೌದು. ಏನೋ ಅದು ನನ್ನ ಪಾಲ. ಹೌದು. ಅದಕ್ಕೆ ಜಗತ್ತದಾಗ ನಿರ್ಗುಣ ಶಕ್ತಿ ನಿರ್ಗುಣ ತಾಕತ್ತು ದೊಡ್ಡದದ ರಾಯಪ್ಪ ಮಾಸ್ತರ, ಇದು ನನ್ನ ವಾದದ. ಹೌದು ಹೌದು ಹೌದು. ಏನೋ ನಿರ್ಗುಣ ತಾಕತ್ತ ದೊಡ್ಡದದ ತಿಳಿದು ನನ್ನ ವಾದದ. ಹೌದು. ನಿನ್ನ ಸಗುಣದ ತಾಕತ್ತ ಎಲ್ಲೆಲ್ಲಿ ದೊಡ್ಡದಾಗ್ಯದ ಅನ್ನೋದು ಮುಂದಿನ ಸಂದಿಗೆ ಹಚ್ಚು ರೂಟ. ಹೌದು. ಅದಕ್ಕೆ ಬಹಳ ಮಾತಾಡೋದು ಬೇಡ. ದೈವದವರು ಬಹಳ ಅನುಭಾವಿ ತತ್ವಜ್ಞಾನಿಗಳು ಕೂಡ್ಯಾರ. ಇಂಥ ಬ್ರಹ್ಮ ಸಭೆಯಲ್ಲಿ ಅನುಭವದ ಮಾತುಗಳನ್ನ ಹೇಳೋದದ. ಅದಕ್ಕೆ ನಾವೇ ಬಹಳ ಮಾತಾಡಿದ್ರ ದೈವಕ್ಕೆ ಬೇಸರ ಆಗೋದು ಬೇಡ. 4 ನುಡಿ ಸತ್ಯ ಸುಂದರ ಚಾಲ ಹಾಡಿ ಒಂದು ಉಟಿಗೆ ಅವರಿಗೆ ಪಾಳೆ ಹೊಕ್ಕದ. ದೈವದವರು ಶಾಂತ ರೀತಿಯಿಂದ ಕೂತು ಕೇಳಬೇಕಂತೇಳಿ ತಮ್ಮಲ್ಲಿ ಒಂದು ಕಳಕಳಿ ವಿನಂತಿ ಅದ. ಹೌದು ಹೌದು ಹೌದು.